ಬೆಂಗಳೂರಿನ ರಸ್ತೆಗಳಂದ್ರೇ ಹಾಗೆ ಟ್ರಾಫಿಕ್ಕು ಏನು ಟ್ರಾಫಿಕ್ ಕಿರಿಕ್ ಗುರು ಬೆಂಗಳೂರಿನಲ್ಲಿ ಅನ್ನೋ ಜನರೇ ಹೆಚ್ಚು. ಈ ಮಧ್ಯೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕ್ ಶುರುವಾಗಿದ್ದು ಯಾವಾಗ? ಮೊದಲಿಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ಕನ್ನು ಯಾವ ರೀತಿಯಾಗಿ ಪೊಲೀಸರು ಕಂಟ್ರೋಲ್ ಮಾಡ್ತಿದ್ರು? 1908ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಜಾರಿಗೆ ತಂದಂಥ ಪೊಲೀಸ್ ಆ್ಯಕ್ಟ್ನಿಂದ ಹಿಡಿದು ಇದುವರೆಗೂ ಕೂಡ ಹ್ಯಾಂಡ್ ಸಿಗ್ನಲ್ನಿಂದ AI ಟೆಕ್ನಾಲಜಿವರೆಗೂ ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲ್ ಯಾವ ರೀತಿಯಾಗಿ ನಡೆದು ಬಂದ ಹಾದಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಬೆಂಗಳೂರಿನ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ TMCಯಲ್ಲಿ ನಗರ ಪೊಲೀಸ್ನ ಜಂಟಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ MN ಅನುಚೇತ್ರವರು ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಏನೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ? TMC ಸೆಂಟರ್ನಲ್ಲಿರ್ತಕ್ಕಂಥ ಪ್ರಮುಖವಾಗಿ ಮ್ಯೂಸಿಯಂನಲ್ಲಿರ್ತಕ್ಕಂಥ ಈ ಒಂದು ಪರಿಕರಗಳು ಹಿಂದಿನಿಂದಲೂ ಕೂಡ 60ರ ದಶಕದಿಂದ ಈಗಾಗಲೇ 2025ರವರೆಗೆ ಟ್ರಾಫಿಕ್ ಪೊಲೀಸ್ ಕಂಟ್ರೋಲಿಂಗ್ ಯಾವ ರೀತಿಯಾಗಿ ನಡೆದು ಬಂತು ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ನೋಡೋಣ ಬನ್ನಿ. ಬೆಂಗಳೂರು ಸಂಚಾರ ಪೊಲೀಸ್ ಕೇಂದ್ರ ಸ್ಥಾನದಲ್ಲಿ ನಾವು ಒಂದು ವಸ್ತು ಸಂಗ್ರಹಾಲಯ ಮತ್ತು ಅನುಭವ ಕೇಂದ್ರವನ್ನು ಸ್ಥಾಪಿಸಿದ್ದೇವೆ. ಈಗ ತಾವು ವಸ್ತು ಸಂಗ್ರಹಾಲಯನ ನೋಡ್ತಾ ಇದ್ದೀರಾ. ನಾವು ಬೆಂಗಳೂರು ಸಂಚಾರ ಪೊಲೀಸ್ದು ಸ್ಥಾಪನೆ ಆಗಿದ್ದು 1908ರಲ್ಲಿ ಏನು ಸಂಚಾರ ಕರ್ತವ್ಯಗಳನ್ನು ಪೊಲೀಸ್ಗೆ ಕೊಟ್ಟರು. ಅಲ್ಲಿಂದ ನಾವು ನಮ್ಮ ಆರಂಭಿಕ ದಿನಗಳನ್ನು ಶುರು ಮಾಡಿದ್ದೀವಿ. ಈಗ ತಾವು ನೋಡ್ಬೋದು ಅಂದರೆ ಇಲ್ಲಿ ನಾವು ಅಂದಿನ ಮೈಸೂರು ಮಹಾರಾಜರು ಮಾಡಿದ ಒಂದು ಶಾಸನದಿಂದ ಬೆಂಗಳೂರು ಸಂಚಾರ ಪೊಲೀಸ್ ಸ್ಥಾಪನೆ ಆಗುತ್ತೆ. ಅದಾದ ನಂತರ ನಾವು ಮೊದಲು ನಾವು ಟ್ರಾಫಿಕ್ ಕಮಿಷನರ್ ಆಫೀಸಲ್ಲಿ ಇರ್ತೀವಿ. ಆಮೇಲೆ ಇದು ಪೊಲೀಸ್ ಆ್ಯಕ್ಟ್ 1908, ಆಮೇಲೆ ಇದು ಗೌರ್ಮೆಂಟ್ ಆರ್ಡ್ರು ಸ್ಥಾಪನೆ ಮಾಡ್ತಾ ಇರೋದು ಪೊಲೀಸನ್ನು. ಆಮೇಲೆ ನಾವು ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗಲ್ಲಿ 1970s 2013 ತನಕ ಇರ್ತೀವಿ. ನಂತರ ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಿಗೆ ಬಂದಿದ್ದೀವಿ. ಸಿಗ್ನಲಿಂಗ್ಗೆ ಇದು ಸೆಕ್ಷನ್. ಇದು ಸಿಗ್ನಲಿಂಗಲ್ಲಿ ನಾವು 1930ಯಲ್ಲಿ ಏನು ಶುರುವಾದ ಸಿಗ್ನಲಿಂಗ್, ಹ್ಯಾಂಡ್ ಸಿಗ್ನಲಿಂಗ್ ಮಾಡ್ತಾ ಇರ್ತಾರೆ. ಒಂದು 2 ಅಡಿ ಸ್ಟೂಲ್ ಮೇಲೆ ನಿಂತ್ಕೊಂಡು ಹ್ಯಾಂಡ್ ಸಿಗ್ನಲಿಂಗ್ ಮಾಡ್ತಾರಂಥ ದೃಶ್ಯ ಅದು. ತದನಂತರ ನಾವು ಈ ಕಿಯಾಸ್ಗಳು, ಈ ರೀತಿಯ ಕಿಯಾಸ್ಗಳಿಗೆ ಹೋಗ್ತೀವಿ. ಕಿಯಾಸ್ಗಳಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಸಿಗ್ನಲಿಂಗ್ ನಡೀತಾ ಇರುತ್ತೆ. ಇದು ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಸ್ಥಾಪನೆ ಆದಂಥ ಮೊದಲನೆಯ ಟ್ರಾಫಿಕ್ ಸಿಗ್ನಲ್ NR ಸ್ಕ್ವೇರ್ ಹತ್ರ 1964ರಲ್ಲಿ ಸ್ಥಾಪನೆ ಆಗುತ್ತೆ. ತದನಂತರ ನಾವು ಇದು ಸೋಲಾರ್ ಸಿಗ್ನಲ್ ಲೈಟ್ ಬರುತ್ತೆ, ಫಸ್ಟ್ ಟೈಮ್ ಸಿಗ್ನಲ್ ಲೈಟ್ ಬರುತ್ತೆ ಕಾವೇರಿ ಥಿಯೇಟ್ರ್ ಹತ್ರ, ಅಡ್ಯಾಪ್ಟಿವ್ ಸಿಗ್ನಲ್ ಲೈಟ್ ಬರುತ್ತೆ. ಈಗ ಪ್ರಸ್ತುತ ಮಾಡರೇಟಿವ್ ಸಿಗ್ನಲ್ಸು ಮತ್ತು ATCS ಸಿಗ್ನಲ್ಸನ್ನೇ ನಾವು ಮಾಡ್ತಾಯಿದ್ದೀವಿ. ಹೇಗೆ ಒಂದು ಜಂಕ್ಷನಿಂದ 1964ರಲ್ಲಿ ಈಗ ಸುಮಾರು 432 ಜಂಕ್ಷನಲ್ಲಿ ಸಿಗ್ನಲಿಂಗ್ ನಡೀತಾ ಇದೆ. ಇಲ್ಲಿ ಟ್ರಾಫಿಕ್ ಫೈನು ಇತ್ಯಾದಿ ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಇಲ್ಲಿ ವೀಕ್ಷಕರು ಯಾರು ಬರ್ತಾರೆ ಅವರು ಇಲ್ಲಿ ಕೂತ್ಕೊಂಡು ಇದು ಟ್ರಾಫಿಕ್ ಫೈನ್ ಇತ್ಯಾದಿನೂ ಮಾಡ್ಬೋದು. ಇಲ್ಲಿ ನಾವು ಟ್ರಾಫಿಕ್ ಪೊಲೀಸ್ ಯೂನಿಫಾರ್ಮನ್ನು ರೀಕ್ರಿಯೇಟ್ ಮಾಡಿದ್ದೀವಿ. ಇದು ಅಂದಿನ ಪೇದೆಗಳು ಉಪಯೋಗಿಸಿದಂಥ ಯೂನಿಫಾರ್ಮ್ ಇದು. ಇಲ್ಲಿ ನೋಡ್ದಂಗೆ 1957 ಮುಂಚಿತವಾಗಿ ಈ ರೀತಿ ಯೂನಿಫಾರ್ಮ್ ಧರಿಸ್ತಾಯಿದ್ರು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು. ತದನಂತರ ಬಿಳಿ ಸಮವಸ್ತ್ರ ಬರುತ್ತೆ ಟ್ರಾಫಿಕ್ ಪೊಲೀಸ್ಗೆ. ಇದು 1957ನಲ್ಲಿ. 1973ಯಲ್ಲಿ ಫುಲ್ ಪ್ಯಾಂಟ್ ಬರುತ್ತೆ. ಅಲ್ಲಿ ತನಕ ಹಾಫ್ ಪ್ಯಾಂಟ್ ಹಾಕ್ತಾಯಿದ್ರು, ಫುಲ್ ಪ್ಯಾಂಟ್ ಬರುತ್ತೆ. 1982ಅಲ್ಲಿ ನಮಗೆ ನೇವಿ ಬ್ಲೂ ಮತ್ತು ವೈಟ್ ಶರ್ಟ್ ಬರುತ್ತೆ ವಿತ್ ಕಸ್ಟೋಡಿಯನ್ ಹ್ಯಾಟ್ ಅಂತಾರೆ. ಅಲ್ಲಿ ತಾವು ಅದರ ರೆಪ್ಲಿಕಾ ನೋಡ್ಬೋದು, ಅಲ್ಲಿದೆ. ಆಮೇಲೆ ಇದು ಇವತ್ತಿನ ಮಾಡರ್ನ್ ಯೂನಿಫಾರ್ಮ್. ಏನು ಬಾಡಿ ಒನ್ ಕ್ಯಾಮ್ರಾ ಇರ್ಬೋದು, ಹ್ಯಾಂಡ್ಸ್ ಫ್ರೀ ಇರ್ಬೋದು, ವಾಕಿ ಟಾಕಿ ಇರ್ಬೋದು, ರಿಫ್ಲೆಕ್ಟಿವ್ ಜಾಕೆಟ್ ಇರ್ಬೋದು, ರೈನ್ ಕೋಟ್ ಇರ್ಬೋದು, ಬಾಡಿ ಒನ್ ಬ್ಲಿಂಕರ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಪ್ರತಿಯೊಬ್ಬ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇದನ್ನು ಬಳಸ್ತಾ ಇದ್ದಾರೆ. ಇಲ್ಲಿ ಹೇಗೆ ಆವಾಗ ಜಂಕ್ಷನ್ಸ್ ಇತ್ತು ಮತ್ತು ಈಗ ಜಂಕ್ಷನ್ಸ್ ಇದ್ದಾವೆ ಅದನ್ನು ವೀಕ್ಷಣೆ ಮಾಡ್ಬೋದು. ಇದು ಕ್ವೀನ್ಸ್ ಜಂಕ್ಷನ್ನು, ಇದು ಟೌನ್ ಹಾಲು, ಇದು MG ರಸ್ತೆ, ಅಲ್ಲೇ ಅದು ಆನಂದರಾವ್ ಸರ್ಕಲ್ಲು, ಆಮೇಲೆ SBM ಸರ್ಕಲ್ಲು, ಮತ್ತು ಇದು ಬ್ರಿಗೇಡ್ ರಸ್ತೆ. ಇಲ್ಲಿ ನಾವು ಸಂಚಾರ ಏನು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ತೊಗೊಳ್ತೀವಿ, ಅದ್ರ ಬಗ್ಗೆ ಒಂದು ಸೆಕ್ಷನ್ ಮಾಡಿದ್ದೀವಿ. ಇದು 1962ಅಲ್ಲಿ ನಮ್ಮ ಒಂದು ಶಾಲಾ ಮಗುವಿಗೆ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಶಿಕ್ಷಣವನ್ನು ನೀಡ್ತಾ ಇರೋಂಥದ್ದು. ಆಮೇಲೆ ಟ್ರಾಫಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ನಾವು 2014ರಲ್ಲಿ ಉದ್ಘಾಟನೆ ಮಾಡಿದ್ವಿ. ಅದರ ಹೊಸ ಬಿಲ್ಡಿಂಗ್ದು ಇದಿದೆ. ಆಮೇಲೆ ಇದು ಅರಿವು ಮೂಡಿಸೋ ಕಾರ್ಯಕ್ರಮ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿ ಅಂತ 1977ನಿಂದ ಪ್ರಾರಂಭ ಆಗಿದೆ.
ಇದು ಆಯಾ ವರ್ಷದ್ದು ದೃಶ್ಯ ಇದು. ಇದು ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಟ್ರಾಫಿಕ್ ಪಾರ್ಕ್ ಸಂಬಂಧ ಟ್ರಾಫಿಕ್ ಪಾರ್ಕ್ದು ಇದು ಫೋಟೋಸ್ ಇದು. ಮತ್ತು ಟ್ರಾಫಿಕ್ ವೀಕ್ ಅಂತ ಮಾಡ್ತಾಯಿದ್ರು. ಟ್ರಾಫಿಕ್ ವೀಕಲ್ಲಿ ಅಂದಿನ ಗವರ್ನರ್ ಮಾಡ್ತಾಯಿದ್ರು. ಇದು ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಯವರು ಮಾಡಿರೋದು ಉದ್ಘಾಟನೆ. ಟ್ರಾಫಿಕ್ ಪ್ಲೆಜ್ಜನ್ನು ಸೈನ್ ಮಾಡ್ತಾಯಿದ್ದಾರೆ. ಈ ಸೆಕ್ಷನ್ ಬಂದುಬಿಟ್ಟು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಬಗ್ಗೆ. ಇಲ್ಲಿ ಈ ಹಿಂದೆ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಹೇಗೆ ಮಾಡ್ತಾಯಿದ್ರು ಅಂಥೇಳಿ, ಇದಕ್ಕೆ ಮೊಬೈಲ್ ಕೋರ್ಟ್ ಅಂತ ಹೇಳ್ತೀವಿ. ಅಂದಿನ ನ್ಯಾಯಾಧೀಶರು ಅದರಲ್ಲಿ ಕೂತ್ಕೊಂಡು ಆಯಾ ಇಂಪಾರ್ಟೆಂಟ್ ಜಂಕ್ಷನಲ್ಲಿ ಇರ್ತಾಯಿದ್ರು. ಅವರು ಅದನ್ನು ಅಲ್ಲಿ ಟ್ರಾಫಿಕ್ ಫೈನ್ ಕಟ್ಬೋದಿತ್ತು. ಇಲ್ಲಿ ಒಂದು ಹೆಡ್ಲೈಟನ್ನು ಬ್ಲ್ಯಾಕ್ ಮಾಡ್ತಾಯಿದ್ದಾರೆ. ತದನಂತರ ಟ್ರಾಫಿಕ್ ಆಟೋಮೇಟೆಡ್ ಎನ್ಫೋರ್ಸ್ಮೆಂಟ್ ಸೆಂಟರ್ ಅಂತ ಶುರು ಆಯಿತು ನಮ್ಮ ಅಶೋಕ್ ನಗರದಲ್ಲಿ. ಅಲ್ಲಿ ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ವೈಲೇಷನ್ನ ಮ್ಯಾನ್ಯುಯಲ್ ಆಗಿ ಮಾಡಿ ಚಲಾನ್ ಕಳಿಸ್ತಾ ಇದ್ವಿ. ಈಗ ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸೆಂಟರ್ ಆಗಿದೆ. AI ಬೇಸ್ಡ್ ಕ್ಯಾಮ್ರಾಸ್ ಇದ್ದಾವೆ, ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡುತ್ತೆ. ನಮ್ಮ ಸಿಬ್ಬಂದಿ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಈಗ ಪ್ರೆಸೆಂಟ್ ಡೇ ಸಿಸ್ಟಮ್ ಹೀಗಿದೆ. ಇದು 1976 HAL ಡೆವಲಪ್ ಮಾಡಿದಂಥ ಡಾಪ್ಲರ್ ರೇಡಾರ್ ಗನ್ನು. ಸುಮಾರು 50 ವರ್ಷ ಆಗಿದೆ ಇದಕ್ಕೆ. ಇದು ಆವಾಗ ಸ್ಪೀಡ್ ವೈಲೇಷನ್ ಡಿಟೆಕ್ಟ್ ಮಾಡೋದಕ್ಕೆ. ಇದು ಆ್ಯಕ್ಚುಲ್ ಇದು ಎಕ್ವಿಪ್ಮೆಂಟ್ ವರ್ಕ್ ಆಗಲ್ಲ, ಬಟ್ 1976 ನಾವು ಇಲ್ಲಿ ಇಟ್ಟಿದ್ದೀವಿ. ಹೇಗೆ ಆದಮೇಲೆ ಈ ರೀತಿಯ ಸ್ಪೀಡ್ ರೇಡಾರ್ ಗನ್ ಬಂತು. ಆಮೇಲೆ ಇಂಟರ್ಸೆಪ್ಟ್ರಲ್ಲಿ ಬಂತು, ಈ ರೀತಿ ಸ್ಪೀಡ್ ರೇಡಾರ್ ಗನ್ ಬಂತು. ಆಮೇಲೆ ಇವತ್ತು ಈಗ ITMS ಕ್ಯಾಮ್ರಾಗಳು ಹೇಗೆ ಸ್ಪೀಡ್ ಕ್ಯಾಪ್ಚರ್ ಮಾಡ್ತೇವೆ ಅಂತ ಈ ಕ್ಯಾಮ್ರಾಗಳಿದ್ದಾವೆ. 1984 ಆನ್ ದ ಸ್ಪಾಟ್ ಚಲಾನ್ ಬಂತು. ನಾವು ಪೊಲೀಸ್ ಅಲ್ಲೇ ಚಲಾನ್ ಮಾಡ್ಬೋದಿತ್ತು. ಅದಾದ ನಂತರ ಸಿಂಪ್ಯೂಟರ್ 2004 IISc ಅವರು ಡೆವಲಪ್ ಮಾಡಿದ್ದಂಥದ್ದು. ತದನಂತರ ಬ್ಲ್ಯಾಕ್ಬೆರಿ ಬಂತು. ಬ್ಲ್ಯಾಕ್ಬೆರಿ ಅಂತ ಈಗ POS ಮಷೀನ್ಸ್ ಬಂದಿದೆ. ಇದು ಆಲ್ಕೋಮೀಟ್ರು. ಇಲ್ಲಿ ಬ್ಲ್ಯಾಕ್ ಕಲರ್ ತಾವೇನು ನೋಡ್ತಾ ಇದ್ರೆ ಆಲ್ಕೋಮೀಟ್ರಲ್ಲಿ ಏನು ಅದು ಆ್ಯನ್ಲಾಗ್ ಆಲ್ಕೋಮೀಟ್ರು. ರೆಡ್ಗೆ ನೀಡಲ್ ಹೊಡೆದಾಗ ಎಕ್ಸೆಸ್ ಇದೆ ಅಂತ ಗೊತ್ತಾಗೋದು. ಈಗೆಲ್ಲ ಡಿಜಿಟೈಸೇಷನ್ ಆಗೋಗಿದೆ. ನಂತರ ಈಗ ಆವಾಗಿನ ವಿಲಾಕ್ ಹೇಗಿತ್ತು ಅಂತ ಇದು ಫಸ್ಟು ಟೋಯಿಂಗ್ ವೆಹಿಕಲ್ ಟೈಗರ್ ವೆಹಿಕಲ್ ಇದು ನಾವು ಪಡ್ಕೊಂಡಿರೋಂಥದ್ದು. ಪಬ್ಲಿಕ್ ಐ ಆ್ಯಪ್ ಲಾಂಚ್ ಆಗ್ತಾ ಇರೋದು. ಇದು ನಮ್ಮ ಬಾಡಿ ಒನ್ ಕ್ಯಾಮ್ರಾ ಇತ್ಯಾದಿ ಇರೋಂಥದ್ದು. ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರ್ ಹೇಗೆ ಇವಾಲ್ವ್ ಆಯಿತು ಅಂತ ಹೇಳಿದ್ರೆ, ಇದು 2004-05 ಸುಮಾರು 5 ಕ್ಯಾಮ್ರಾ ಇಟ್ಕೊಂಡು 3 ಸ್ಕ್ರೀನಲ್ಲಿ ನೋಡ್ತಾಯಿದ್ರು ಈ ರೀತಿಯಲ್ಲಿ. ಅದು ಅಶೋಕ್ ನಗರಕ್ಕೆ ಹೋದಾಗ 170 ಕ್ಯಾಮ್ರಾ ಆಯಿತು. 70 ಕ್ಯಾಮ್ರಾ ಬಿಟ್ಟು ಈ ರೀತಿ ಮಾನಿಟರ್ ಮಾಡ್ತಾಯಿದ್ರು. ಇದೆಲ್ಲ ಆಗಿನ ಹಿರಿಯ ಅಧಿಕಾರಿಗಳು ವೀಕ್ಷಣೆ ಮಾಡ್ತಾ ಇರೋಂಥದ್ದು. ಇವತ್ತು ಈ ಸಿಸ್ಟಮಲ್ಲಿದ್ದೀವಿ. 9000 ಕ್ಯಾಮ್ರಾ ಇದೆ, 10 ಡ್ರೋನ್ ಇದೆ. ಅದಲ್ಲದೆ ITMSದು 330 ಕ್ಯಾಮ್ರಾ ಇದೆ. ಇದು 70 ಅಡಿ ಬೈ 14 ಅಡಿ ವಿಡಿಯೋ ವಾಲ್ ಇದೆ. 80 ಜನ ಕೆಲಸ ಮಾಡ್ತಾರೆ ಅದನ್ನು ನೋಡೋದಕ್ಕೆ. ಇಲ್ಲಿ ವೀಕ್ಷಣೆ ಮಾಡ್ತಾರೆ, ತಾವು ನೋಡ್ಬೋದು. ಈ ರೀತಿ ಕೋಬ್ರಾ ಪೆಟ್ರೋಲ್ ವೆಹಿಕಲ್ಸ್ ಇದ್ದಾವೆ. ನಮ್ಮ ಹತ್ರ 140 ಕೋಬ್ರಾ ಪೆಟ್ರೋಲ್ ವೆಹಿಕಲ್ಸ್ ಇದೆ. ಇದು ಕಂಟ್ರೋಲ್ ರೂಮು. ಈಗ ಅವಾಗಿನ ವೈರ್ಲೆಸ್ ವಾಕಿ ಟಾಕಿ ಸೆಟ್ಸ್ ಇದು. ಆಮೇಲೆ ಈಗ ಡ್ರೋನ್ ಸಿಸ್ಟಮ್ ನಾವು 2024 ಜನವರಿಲಿ ಲಾಂಚ್ ಮಾಡಿದ್ವಿ ಡ್ರೋನ್ ಸಿಸ್ಟಮ್ದು. ಈ ಫೋಟೋ ಬಂದುಬಿಟ್ಟು ಫಸ್ಟ್ ಒನ್ ವೇ ಬೆಂಗಳೂರ್ದು ಸುಬೇದಾರ್ ಛತ್ರಂ ರಸ್ತೆ ಅಂತ ಕರೀತಾರೆ. ನಮ್ಮ ಅಣ್ಣಮ್ಮ ದೇವಿ ದೇವಸ್ಥಾನದ ಹತ್ತಿರ ರೋಡ್ ಇದು. ಇವತ್ತು ಕೂಡ ಒನ್ ವೇ ಇದೆ. ಅದು ಸುಮಾರು 50 ವರ್ಷ ಆಯಿತು, 60 ವರ್ಷ ಆಯಿತು. ಇಷ್ಟು ನಮ್ಮ ಟ್ರಾಫಿಕ್ ಮ್ಯೂಸಿಯಂ ಸಂಬಂಧಪಟ್ಟಂಗೆ. ನೆಕ್ಸ್ಟು ನಮ್ಮ ಏನು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಅಲ್ಲಿಗೆ ಹೋಗಿ. ಇಲ್ಲಿ ಯಾರು ಬರ್ತಾರೆ ನಮ್ಮ ವೀಕ್ಷಕರು ಅಥವಾ ಸಾರ್ವಜನಿಕರು, ಅವರು ಈ ಒಂದು ಇಂಟ್ರ್ಯಾಕ್ಟಿವ್ ಡಿಸ್ಪ್ಲೇಸ್ ಮುಖಾಂತರ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಕಲಿಬೋದು. ಇಲ್ಲಿ ಕೂತ್ಕೊಂಡು ಪೆಡೆಸ್ಟ್ರಿಯನ್ನು ಮತ್ತು ಆ್ಯಂಬುಲೆನ್ಸ್ಗೆ ದಾರಿ ಕೊಡೋವಂಥದ್ದು ಈ ಇದರಲ್ಲಿ. ಇಲ್ಲಿ ಸೀಟ್ ಬೆಲ್ಟನ್ನು ಧರಿಸೋಂಥದ್ದು ಕಲಿಸುತ್ತೆ. ಅವೆರಡು ಸ್ಕ್ರೀನ್ ಬಂದುಬಿಟ್ಟು ಎರಡೂ ಕೂಡ ಇದಿದ್ದಾವೆ, ಕ್ವಿಜ್ ಇದ್ದಾವೆ, ರಸಪ್ರಶ್ನೆಗಳು ಇದು ಮಾಡ್ಬೋದು. ಇಲ್ಲಿ ಸ್ಕ್ರೀನಲ್ಲಿ ನಾವು ಡಿಜಿಟಲ್ ಮಾಡೆಲ್ ಮಾಡಿದ್ದೀವಿ ಬೆಂಗಳೂರು ಸಿಟಿದು. ನಮ್ಮ 14,000 ಕಿಲೋಮೀಟ್ರಲ್ಲಿ 3,500 ಕಿಲೋಮೀಟ್ರಷ್ಟು ನಾವು ಮಾಡಲಿಂಗ್ ಮಾಡಿದ್ದೀವಿ. ಆಲ್ ಇಂಪಾರ್ಟೆಂಟ್ ರೋಡ್ಸು, ಹೈ ಡೆನ್ಸಿಟಿ ಕಾರಿಡಾರು, ಆರ್ಟಿರಿಯಲ್ ರೋಡ್ಸು, ಸಬ್ ಕಲೆಕ್ಟರ್ ರೋಡ್ಸು, ಕಲೆಕ್ಟರ್ ರೋಡ್ಸನ್ನು ಮಾಡಿದ್ದೀವಿ. ಅದು ಬಿಟ್ಟು ಇಲ್ಲಿ ನಾವು ಹೇಗೆ ನಾವು ಒಂದು ಇದ್ರ ಮೇಲೆ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ಇಲ್ಲೇ ನಾವು ನೋಡ್ಬೋದು ಒನ್ ವೇ ಮಾಡಿದ್ರೆ ಏನಾಗುತ್ತೆ, ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಒನ್ ವೇ ದೆನ್ 2 ವೇ ಮಾಡಿದ್ರೆ ಏನಾಗುತ್ತೆ, ಒಂದು ವೇಳೆ ಅದು ಬ್ಲಾಕ್ ಆಯಿತು
ಅಥವಾ ಒಂದು ಪ್ರೊಟೆಸ್ಟ್ ಇದೆ, ಪ್ರೊಟೆಸ್ಟ್ ಇರೋದ್ರಿಂದ ನಾವು ಡೈವರ್ಷನ್ ಮಾಡಬೇಕು, ಅಥವಾ ಒಂದು ಪ್ರೊಸೆಷನ್ ಇದೆ, ಪ್ರೊಸೆಷನ್ ಡೈವರ್ಷನ್ ಮಾಡೋಕ್ಕೆ ಹೇಗಾಗುತ್ತೆ ಅಂತ ನಾವು ಅಲ್ಲಿ ನೋಡ್ಬೋದಾಗಿದೆ. ಓಕೆ, ಸೊ ಇಲ್ಲಿ ನಾವು ಕ್ಯಾನ್ ಯು ಝೂಮ್ ಇನ್ ಪ್ಲೀಸ್, ಝೂಮ್ ಟು ಸಮ್ ಕಬ್ಬನ್ ಪಾರ್ಕ್ ಆರ್ ಸಮಥಿಂಗ್. ಯಾ, ಸೊ ಯಾ, ಒಂದು ನಿಮಿಷ ಸಾಕು. ಇದು ಬಂದುಬಿಟ್ಟು ಹಡ್ಸನ್ ಸರ್ಕಲ್. ಇದು ಹಡ್ಸನ್ ಸರ್ಕಲ್ಲು ಮತ್ತು ಹೀಗೆ ಈಗ ಟ್ರಾಫಿಕ್ ಮೂವ್ ಆಗ್ತಾಯಿದೆ. ರೆಡ್ ಅಂದರೆ ಅತ್ಯಂತ ದಟ್ಟಣೆ ಇದೆ, ಗ್ರೀನ್ ಇದ್ದರೆ ಟ್ರಾಫಿಕ್ ಮೂವ್ ಆಗ್ತಾಯಿದೆ ಅಂತ. ಸೊ ಈ ರೀತಿ ನಾವು ನೋಡ್ಕೋಬೋದು. ಇದು ಅಸ್ತ್ರಮ್ ಆ್ಯಪ್ ಸಂಬಂಧಪಟ್ಟಂಗೆ ನಾವು ಅಸ್ತ್ರಮ್ ಆ್ಯಪನ್ನು ಲಾಂಚ್ ಮಾಡಿದ್ದೀವಿ. ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಅದನ್ನು ಬಳಕೆ ಮಾಡೋದಕ್ಕೆ. ಅದರಲ್ಲಿ ಹಲವಾರು ಫೀಚರ್ಗಳಿದ್ದಾವೆ. ಮೊದಲನೇದಾಗಿ ಫೀಚರ್ ಇರೋದು ಮ್ಯಾಪಲ್ಲಿ ಮತ್ತು ಮೈ ರೂಟ್ಸ್ ಅಂತಿದೆ. ಅಲ್ಲಿ ನಾವು ನಮ್ಮ ಇರೋ 5 ಕಿಲೋಮೀಟರ್ ರೇಡಿಯಸಲ್ಲಿ ಇರುವಾದಂಥ ಸಂಚಾರ ದಟ್ಟಣೆ ಬಗ್ಗೆ ಮತ್ತು ಸಂಚಾರಕ್ಕೆ ಅಡಚಣೆ ಇರ್ಬೋದು, ಈ ವಾಟರ್ ಲಾಗಿಂಗು, ಟ್ರೀ ಫಾಲು, ವೆಹಿಕಲ್ ಆಫ್ ರೋಡು, ಆಕ್ಸಿಡೆಂಟ್ ಆಗಿರ್ಬೋದು, ಅದನ್ನು ವೀಕ್ಷಣೆ ಮಾಡ್ಬೋದು. ಎರಡನೇದಾಗಿ ಟ್ರಾಫಿಕ್ ಫೈನನ್ನು ವೀಕ್ಷಣೆ ಮಾಡ್ಬೋದು, ಅದನ್ನು ಕಟ್ಬೋದು. ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನು ಡಿಸ್ಪ್ಯೂಟು ಮಾಡ್ಬೋದು. ಪಬ್ಲಿಕ್ ಐ ಅಂತ ರಿಪೋರ್ಟ್ ವೈಲೇಷನ್ ರಿಪೋರ್ಟ್ ಮಾಡೋದು, ಬೇರೆಯವರು ಉಲ್ಲಂಘನೆ ಮಾಡ್ತಾಯಿದ್ರೆ. ಆಮೇಲೆ ನಮ್ಮಿಂದ ಬರೋಂಥ ಅಡ್ವೈಸರಿ ಮತ್ತು ರೂಟ್ಸು ಅವ್ರು ನೋಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್, ಆಕ್ಸಿಡೆಂಟನ್ನು ರಿಪೋರ್ಟ್ ಮಾಡ್ಬೋದು. ಒಂದು ಜೀವನ ಉಳಿಸ್ಬೋದು, ಒಂದು ಕುಟುಂಬನ ಉಳಿಸ್ಬೋದು. ಇಮಿಡಿಯೇಟಾಗಿ ತಮಗೆ ಗೊತ್ತಿದ್ದು ಏನಾರು ಆಕ್ಸಿಡೆಂಟ್ ಆಗಿದ್ರೆ ಅದನ್ನು ಒಂದು ಫೋಟೋ ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ನಾವು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತೀವಿ ಮತ್ತು ಮೆಡಿಕಲ್ ಅಟೆನ್ಷನ್ ನಾವು ಕೊಡ್ಬೋದಾಗಿರುತ್ತೆ. ಸೊ ಎಲ್ಲರೂ ಅದನ್ನು ಬಳಕೆ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಇದು ನಮ್ಮ ATCS ಸಿಗ್ನಲ್ ಸಿಸ್ಟಮ್ದು ಮಾಡೆಲ್. ಇಲ್ಲಿ ಲೈವ್ ಆಗಿ ಹೇಗೆ ATCS ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ನೋಡ್ಕೋಬೋದು. ಇದು ಇನ್ನೊಂದು ಹ್ಯಾಂಡ್ ಸಿಗ್ನಲಿಂಗ್, ಇದೊಂದು ಗೇಮ್ ಚಿಕ್ಕ ಮಕ್ಕಳಿಗೆ. ಹ್ಯಾಂಡ್ ಸಿಗ್ನಲಿಂಗ್ ಮಾಡಿದ್ರೆ ಹೇಗೆ ಗೊತ್ತಾಗುತ್ತೆ ಅಂತ. ತಮ್ಮ ಬನ್ನಿ, ಹಿಂಗೆ Stop vehicles coming from front. ಇಬ್ಬರು 3 ಜನ ಲೈಟ್ ತೆಗೀರಿ. ಹಾಂ, Stop vehicles coming from front and behind. Stop vehicles coming from both left and right. Changing sign. ಸೊ ಈ ಲೈಟ್ದು ಸ್ವಲ್ಪ ಇದು ಡ್ರೋನ್ ಸಿಸ್ಟಮ್. ಡ್ರೋನ್ ಬಗ್ಗೆ ಹೇಗೆ ಯಾವ ಥರ ಡ್ರೋನ್ ಯೂಸ್ ಮಾಡ್ತಾಯಿದ್ದೀವಿ ಅಂತ ನಾವು ಪೀಕ್ ಅವರ್ ಸಿಗ್ನಲಿಂಗಲ್ಲಿ ಯೂಸ್ ಮಾಡ್ತೀವಿ. ಬೇಸಿಕಲಿ ಅನುಭವ ಕೇಂದ್ರ ಅಂತ ಹೇಳಿದ್ರೆ ಬರೀ ನೋಡಿ ಕಲಿಯೋದಕ್ಕಿಂತ ನಾವು ಅದನ್ನು ಟಚ್ ಮಾಡಿ, ಫೀಲ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಬೋದು. ಅದು ಎಲ್ಲರಿಗೂ ಕೂಡ ಒಂದು ವಿನೂತ್ನವಾಗಿ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಸೇಫ್ಟಿ ಬಗ್ಗೆ ಹೇಳೋಂಥ ಒಂದು ಇದನ್ನು ಮಾಡಿದ್ದೀವಿ. ಹೆಲ್ಮೆಟ್ ಧರಿಸದಿದ್ದರೆ 500 ರೂಪಾಯಿ ದಂಡ ವಿಧಿಸಬಹುದು ಮತ್ತು ಚಾಲನಾ ಪರವಾನಗಿಯನ್ನು 3 ತಿಂಗಳುಗಳ ಕಾಲ ಅಮಾನತುಗೊಳಿಸಬಹುದು. Traffic congestion and resolution. You can take this, madam. This is available now. They have loaded it now. They are tweaking every day to improve it. We are trying to improve. We are sorry about this. No problem. ಸೊ ಇದು ಪ್ರಜ್ಞಾ ಅಂತ, ಇಟ್ ಈಸ್ AI ಬೇಸ್ಡ್ ಚಾಟ್ ಬಾಟ್. ನಾವು ಟ್ರಾಫಿಕ್ ಸಂಬಂಧಪಟ್ಟದ್ದು ಏನು ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಉತ್ತರ ಕೊಡುತ್ತೆ. ಬೇಸಿಕಲಿ ಇಟ್ಸ್ ಇಂಟ್ರಾಕ್ಟಿವ್ ಡಿಸ್ಪ್ಲೇ. ರೋಬೋಟ್ ಫಾರ್ಮಲ್ಲಿ ಮಾಡಿದ್ದೀವಿ. AI ಬೇಸ್ಡ್ LLM ಉಪಯೋಗಿಸಿ ಸಂಚಾರ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಕೇಳಿದ್ರು ಅದು ಉತ್ತರ ಕೊಡುತ್ತೆ. ವಾಟ್ ಈಸ್ ದಿ ಮೋಸ್ಟ್ ಕಂಜೆಸ್ಟೆಡ್ ಕಾರಿಡಾರ್ ಇನ್ ಬ್ಯಾಂಗ್ಳೂರ್ ರೈಟ್ ನೌ? ಬೆಂಗಳೂರಿನಲ್ಲಿ ಯಾವುದೇ ಕಾರಿಡಾರ್ಗಳು ಪ್ರಸ್ತುತ ದಟ್ಟಣೆಯಾಗಿ ವರದಿಯಾಗಿಲ್ಲ. ಪರವಾಗಿಲ್ಲ, ಹ್ಯಾಪಿ. At 5:30 we can ask what is the fine for what is the congestion prediction for tomorrow? What is the congestion prediction for tomorrow? 2020 ಜನವರಿ 31ರಂದು ಸಂಚಾರ ದಟ್ಟಣೆಯು ನಡೆಯುತ್ತಿರುವ ಅನೇಕ ವಿಶೇಷ ಕಾರ್ಯಕ್ರಮಗಳು ಮತ್ತು ಮೂಲಸೌಕರ್ಯ ಚಟುವಟಿಕೆಗಳಿಂದ ಪ್ರಭಾವಿತವಾಗಿರುವ ಸಾಧ್ಯತೆಯಿದೆ. ಒಲಿಂಪಿಕ್ ಸರ್ಕಸ್, ಇಂಡಿಯನ್ ಓಷನ್ ಲೈವ್ ಸಂಗೀತ ಕಚೇರಿ ಮತ್ತು ಫ್ರೈಡೇ ನೈಟ್ ಲೈವ್ ಸ್ಟ್ಯಾಂಡ್ ಅಪ್ ಹಾಸ್ಯ ಪ್ರದರ್ಶನದಂತಹ ಕಾರ್ಯಕ್ರಮಗಳು, ಜೊತೆಗೆ ಗಮನಾರ್ಹವಾದ ಬಿಳಿಯ ಟೋಪಿಂಗ್ ನಿರ್ಮಾಣ ಕಾರ್ಯ ಮತ್ತು ಟ್ರಾಫಿಕ್ ಸಿಗ್ನಲ್ ನವೀಕರಣಗಳು ಅಡಚಣೆಗಳು ಮತ್ತು ದಟ್ಟಣೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುತ್ತವೆ.
ಹ್ಯಾಂಡ್ ಸಿಗ್ನಲ್ಲಿಂದ AI ಟೆಕ್ನಾಲಜಿವರೆಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಿಸ್ಟಮ್ 60ರ ದಶಕದಿಂದ ಇದುವರೆಗೂ ಕೂಡ ನಡೆದುಕೊಂಡು ಬಂದ ಹಾದಿಯ ಬಗ್ಗೆ ಬೆಳಕು ಚೆಲ್ಲುವಂಥ ಈ ಮ್ಯೂಸಿಯಂ ಬೆಂಗಳೂರಿನ ಇನ್ಫ್ಯಾಂಟ್ರಿ ರಸ್ತೆಯ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಲ್ನಲ್ಲಿ ರೂಪುಗೊಂಡಿದೆ. ಈಗಾಗಲೇ ಮಕ್ಕಳಿಗೆ ಹಾಗೂ ಟ್ರಾವೆಲರ್ಗಳಿಗೆ ಬೆಂಗಳೂರಿಗರಿಗೆ ಟ್ರಾಫಿಕ್ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಈಗಾಗಲೇ ಈ ಮ್ಯೂಸಿಯಂ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ರೂಪುಗೊಂಡಿರತಕ್ಕಂಥ ಮ್ಯೂಸಿಯಂನ ಬಳಕೆ ಮತ್ತಷ್ಟು ಹೆಚ್ಚಲಿದ್ದು ಮಕ್ಕಳಿಗಾಗಿ ಮಾಹಿತಿಯ ಕಣಜವಾಗಿ ರೂಪುಗೊಂಡಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.